ಸೂರ್ಯೋದಯ ನ್ಯೂಸ್ಗೆ ಸ್ವಾಗತ. ಇಂದಿನ ಸುದ್ದಿ. ಅಭಿನವ ಭಾರ್ಗವ ಸಾಹಸ ಸಿಂಹ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ರವರ ಕೋಟಿಗೊಬ್ಬ ಚಲನಚಿತ್ರ ಮರು ಬಿಡುಗಡೆ ಮಾಡಿ 5 ದಿನಗಳಾದರೂ ಎಲ್ಲ ಪ್ರದರ್ಶನಗಳು ಹೌಸ್ಫುಲ್ನಲ್ಲಿ ತುಂಬಿದ್ದು ಪ್ರದರ್ಶನಗೊಳ್ಳುತ್ತಿದೆ. ಬೆಂಗಳೂರಿನ ಪ್ರಸನ್ನ ಥಿಯೇಟರ್ನಲ್ಲಿ ದಿನಾಂಕ 10/4/2026 ಪ್ರಸಾರ ಮಾಡಿದ್ದು, ದಕ್ಷಿಣ ಭಾರತದಲ್ಲಿ ಭಾರತ ಚಿತ್ರರಂಗದಲ್ಲೇ ಇತಿಹಾಸಗೊಳ್ಳುವಂತೆ ಪ್ರಪ್ರಥಮ ಬಾರಿಗೆ ವಿಶೇಷವಾಗಿ ವಿಷ್ಣು ಸೇನಾ ಸಮಿತಿ ಮತ್ತು ಅನೇಕ ವಿಷ್ಣು ಸಂಘಗಳು ಮತ್ತು ಅಭಿಮಾನಿಗಳು 100 ಅಡಿ ಕಟೌಟ್ ಮತ್ತು 8 ಲಕ್ಷ ವೆಚ್ಚದ ಹೂವಿನ ಅಲಂಕಾರವನ್ನು ಮತ್ತು 100 ಕೆಜಿ ಮಟನ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿಯನ್ನು ಮತ್ತು ಚಿಕನ್ ಗ್ರೇವಿಯನ್ನು ಬಂದ ಪ್ರೇಕ್ಷಕರಿಗೆ ಉಚಿತವಾಗಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಮತ್ತು ದಿನಾಂಕ 14/4/2026 ನಮ್ಮ ವಾಹಿನಿ ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಭಿಮಾನಿಗಳನ್ನು ಮತ್ತು ಪ್ರೇಕ್ಷಕರು ನಮ್ಮ ವಾಹಿನಿ ತಂಡದ ಸಹೋದ್ಯೋಗಿ ಶಶಿಕಲಾ ಅವರೊಂದಿಗೆ ಹಂಚಿಕೊಂಡ ಒಂದು ತುಣುಕನ್ನು ನೋಡೋಣ ಬನ್ನಿ. ಮತ್ತು 15/4/2026 ಇಡೀ ರಾಜ್ಯಾದ್ಯಂತ ಬಿಡುಗಡೆ ಮಾಡಲು ಸಿದ್ಧವಾಗಿದೆ. ಇದು ಅಭಿಮಾನಿಗಳಿಗೆ ಮತ್ತು ಪ್ರೇಕ್ಷಕರುಗಳಿಗೆ ಸಂತೋಷದ ಸುದ್ದಿಯಾಗಿದೆ. ಸರ್ ನಮಸ್ತೆ. ಸೊ ಇಷ್ಟು ಜನ ಅಭಿಮಾನಿಗಳಿದ್ದೀರಾ. ನಿಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? 25 ವರ್ಷಗಳ ನಂತರ ರಿಲೀಸ್ ಆಗಿದೆ, ಆದರೂ ಇಲ್ಲಿ ಕ್ರೌಡ್ ಕಡಿಮೆ ಆಗಿಲ್ಲ. ಅದೇ ಕ್ರೌಡ್ ಇದೆ, ಅದೇ ಅಭಿಮಾನಿಗಳ ಸಂಖ್ಯೆ ಇದೆ, ಇನ್ನೂ ಜಾಸ್ತಿನೇ ಇದೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? 25 ವರ್ಷದ ಅನ್ನೋದಕ್ಕಿಂತ ವಿಷ್ಣುವರ್ಧನ್ ಅವ್ರ ಮೇಲೆ ಇರೋ ಪ್ರೀತಿ ಯಾವತ್ತಿದ್ರೂ ಸಾಯಲ್ಲ. ಅವ್ರು ನಮ್ಮಿಂದ ದೈವಿಕವಾಗಿ ದೂರ ಆಗಿದ್ದಾರೆ ಅಷ್ಟೇ, ನಮ್ಮಿಂದ ಯಾವತ್ತೂ ದೂರ ಆಗಲ್ಲ. ಅವ್ರು ಯಾವತ್ತಿದ್ರು ಕರ್ಣನೇ, ಅಜರಾಮರ. ವಿಷ್ಣುವರ್ಧನ್ ಅವರು ಯಾವತ್ತಿರೋ ಅವ್ರ ಹೆಸರು ಅಜರಾಮರ. ಅವ್ರ ಅಭಿಮಾನಿಗಳು ನಾವು ಇರೋವರೆಗೂ ಅವ್ರನ್ನ ಮೆರೆಸ್ತೀವಿ. 25 ವರ್ಷ ಅಲ್ಲ, ಇನ್ನೂ 25 ವರ್ಷ ಬಂದ್ರೂ ಇದೇ ಕ್ರೇಜು ಹಿಂಗೆ ಇರುತ್ತೆ, ಇದೇ ಕ್ರೇಜ್ ಇರ್ತೀವಿ. ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಆದ್ರೂ ಅವ್ರ ಅಭಿಮಾನ ಇದೇ ಥರ ಮೆರೆಸ್ತೀವಿ ಮೇಡಮ್. ಸರ್ ಹೌದು, ಅದೇ ಸಂತೋಷದ ವಿಚಾರ ಏನಂತಂದರೆ 5 ದಿವಸ ರನ್ನಿಂಗ್ ಆದ್ರೂ ಆ ಕ್ರೌಡ್ ಕಡಿಮೆ ಆಗ್ತಾ ಇಲ್ಲ ಸರ್. ಅದನ್ನು ನೋಡ್ತಿದ್ದೇನೆ ಏನೋ ಒಂಥರ ತುಂಬ ಖುಷಿ ಆಗುತ್ತೆ ಮನಸ್ಸಿಗೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? 5 ದಿವಸ ಇನ್ನೂ 2 ವಾರ ಆದ್ರೂ ಇದೇ ಥರ ಕ್ರೇಜ್ ಇರುತ್ತೆ ಮೇಡಮ್. ಯಾಕಂದರೆ ಇವತ್ತು 5ನೇ ದಿನವೂ ನಾವುಗಳು ಸೇರಿಕೊಂಡು ಹಾರಗಳೆಲ್ಲ ಹಾಕ್ತಾ ಇದ್ದೀವಿ. ಫಸ್ಟ್ನೇ ದಿನ ಇದ್ದಿದ್ದು ಕ್ರೇಜ್ಗೂ ಇವತ್ತು ಕ್ರೇಜು ಅದೇ ಥರ ಕ್ರೇಜ್ ಇದೆ. ಇನ್ನೂ 2 ವಾರ ಇರುತ್ತೆ ಪಿಕ್ಚರು. ಇನ್ನೂ 2 ವಾರ 4 ವಾರ ಹೋಗಲಿ ಅಂತ ನಮ್ಮ ಆಶಯ ಮೇಡಮ್. ನಾವು ಪಕ್ಕ ವಿಷ್ಣುವರ್ಧನ್, ನಾವು 5 ದಿವಸದಿಂದ ಇಲ್ಲೇ ಬರ್ತಾ ಇದ್ದೀವಿ. ಎಲ್ಲ ಕ್ರೌಡ್ ಇನ್ನೂ ಕಡಿಮೆ ಇಲ್ಲ, ಇನ್ನೂ ಜಾಸ್ತಿ ಆಗ್ತಾ ಇದೆ. ಗಾಡಿಗೆ ಗ್ಯಾಸ್ ಇಲ್ಲ ಅಂದ್ರೂ ಪರವಾಗಿಲ್ಲ ಮೇಡಮ್. ಗ್ಯಾಸ್ ಇಲ್ಲ ಅಂದ್ರೂ ನಾವು ಲೈನ್ ಮೇಲೆ ಹೋಗ್ತಾ ಇಲ್ಲ. ನಮಗೆ ನಮ್ಮ ಅಪ್ಪಾಜಿ ಮೇಲೆ ಇರೋ ಪ್ರೀತಿ ನಾವು ಇವತ್ತೆಲ್ಲ ನಾಳೆ ದುಡ್ಕೋತೀವಿ ಬಿಡಿ. ಆ ಕೋಟಿಗೊಬ್ಬನ ಪ್ರೀತಿ ನಮ್ಮಿಂದ ತಿರ್ಗಾ ಪಡೆಯೋಕ್ಕಾಗಲ್ಲ, ಯಾವತ್ತೂ ಸಿಗಲ್ಲ. ನಾವು ಗ್ಯಾಸ್ ಇವತ್ತೆಲ್ಲ ನಾಳೆ ಸರೋಗ್ತದೆ. ಯುದ್ಧ ನಿಂತಾದ್ಮೇಲೆ ನಮಗೆ ಎಲ್ಲ ಸರೋಗುತ್ತೆ. ಆದರೆ ಆ ಪ್ರೀತಿ ಇದೆಯಲ್ಲ ವಿಷ್ಣುವರ್ಧನ್ ಅವ್ರ ಪ್ರೀತಿ, ಅದ್ರ ಮುಂದೆ ನಮಗೆ ಎಷ್ಟೇ ಕೋಟಿ ಕೊಟ್ಟರು ನಮಗೆ ವಿಷ್ಣುವರ್ಧನ್ ಅವರು ಯಾವತ್ತಿದ್ರು ನಮಗೆ ಗ್ರೇಟ್. ನಾವಿರ್ತೀವಿ ಎಲ್ಲರಿಗೂ, ಬೇರೆ ಏನಿಲ್ಲ ಮೇಡಮ್. ನಾವು ಹೇಳೋದು ಇಷ್ಟೇ ಸರ್. ಶ್ರೀಮಂತರು ಅನ್ನೋದಕ್ಕಿಂತ ಹೃದಯ ಶ್ರೀಮಂತಿಕೆ ಬೇಕಾಗುತ್ತೆ ಸರ್. ಇಲ್ಲಿ ಹಣ ಮುಖ್ಯ ಅಲ್ಲ, ಹೃದಯ ಶ್ರೀಮಂತಿಕೆ ಬೇಕಾಗುತ್ತೆ. ಹೃದಯವಂತ ಅವ್ರು ಎಲ್ಲಿದ್ರು ಸಿಂಹ ಗರ್ಜನೆ ನಿಲ್ತಾನೆ ಇಲ್ಲ, ಗರ್ಜನೆ ನಡೀತಾನೆ ಇದೆ. ಇರ್ತಾರೆ, ಅವ್ರು ಎಂದೇ ನಿಲ್ಲ. ಸಾಹಸ ಸಿಂಹ ವಿಷ್ಣುವರ್ಧನ್ಗೆ, ವೀರ್ ಬಾಸ್ಗೆ, ದಾದಾಗೆ, ಗರ್ಜನೆ ವಿಷ್ಣುವರ್ಧನ್ಗೆ, ಮರದ ಮಾಣಿಕ್ಯ, ಸಾಹಸ ಸಿಂಹ ವಿಷ್ಣುವರ್ಧನ್ಗೆ, ಕೋಟೆಗೊಬ್ಬಗೆ, ಸಾಹಸ ಸಿಂಹ. ಹಾಂ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ. ನೀವು ಎಲ್ಲಿಂದ ಬಂದಿರೋದು? ಮೈಸೂರಿಂದ ಬಂದೆ. ಫಿಲಮ್ ನೋಡೋಕೆ ಮೈಸೂರಿಂದ ಬಂದಿದ್ದು. ನಿಮ್ಮ ಹೆಸರು? ನಿರ್ಮಲಾ ಅಂತ. ಅಷ್ಟು ಹುಚ್ಚ ಅಭಿಮಾನಿನ ಮೇಡಮ್ ನೀವು? ಅಭಿಮಾನಿ ಅಂತಲ್ಲ, 25 ವರ್ಷ ಆಗಿತ್ತಲ್ವಾ, ಮತ್ತೆ ಇದು ಬಿಟ್ಟಿದ್ದಾರೆ ನೋಡುವ ಅಂತ ಅಂದ್ಬಿಟ್ಟು ನಮ್ಮ ತಂಗಿ ಮಗನು ಬನ್ನಿ ಎಲ್ಲರೂ ಒಟ್ಟಿಗೆ ಹೋಗುವ ಅಂದ್ಬಿಟ್ಟು ಕರೆದ ನಮ್ಮ ತಂಗಿ ಮಗನು, ಅದಕ್ಕೆಲ್ಲ ಬಂದಿದ್ವಿ. ಸಂತೋಷದ ವಿಚಾರ ಮೇಡಮ್. ನೀವು ರಿಲೀಸ್ಗೆ ವಿಷ್ಣುವರ್ಧನ್ ಅವ್ರ ಫ್ಯಾನ್ ಆಗಿ 25 ವರ್ಷ ಆದ್ರೂ ಆ ಕ್ರೈಸ್ ಹಾಗೆ ಇದೆ. ಸೊ ನೋಡೋಕೆ ಮೈಸೂರಿಂದ ಬಂದಿದ್ದೀರಾ, ಏನ್ ಅನಿಸ್ತಾ ಇದೆ ಮೇಡಮ್? ಈ ಕ್ರೌಡ್ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅವಾಗ ಇಷ್ಟು ಎಫೆಕ್ಟ್ ಇಲ್ಲ, ಇವಾಗ ಎಫೆಕ್ಟ್ ಚೆನ್ನಾಗಿದೆ. ಓಕೆಪ್ಪ.